ವೀಕ್ಷಕರೇ, ರಾಜಸ್ಥಾನ್ನ ಚುರು ಡಿಸ್ಟ್ರಿಕ್ಟ್ ನಲ್ಲಿ ಸದಲ್ಪುರ್ ಎಂಬ ಹಳ್ಳಿ ಇದೆ. ಇಲ್ಲಿ ವಾಸಿಸೋರೆ ಈ ಭೂಪ್ ಸಿಂಗ್. ಇವರ ಪತ್ನಿ ಮೇನಕಾ, ತಂದೆ ಹಾರ್ ಸಿಂಗ್, ತಾಯಿ ಸಂತೋಷಿ, ಹಾಗೆ ಅವರ 82 ವರ್ಷದ ಅಜ್ಜಿ. ಭೂಪ್ ಸಿಂಗ್ ಹಾಗೂ ಮೇನಕಾಗೆ 2 ಗಂಡು ಮಕ್ಕಳು. ಒಬ್ಬ ಮಗ 7 ವರ್ಷದ ಅನುರಾಗ್, ಹಾಗೆ 4 ವರ್ಷದ ಇನ್ನೊಬ್ಬ ಮಗ ಗರ್ವಿತ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು 7 ಜನ ಒಟ್ಟಿಗೆ ವಾಸಿಸೋ ತುಂಬು ಕುಟುಂಬ. ಇವರಿಗೆ ಹಳ್ಳಿಯಲ್ಲಿ ಸಣ್ಣದಾದ ಒಂದು ಜಾಗ ಇದೆ, ಅದರಲ್ಲೇ ಕೃಷಿ ಮಾಡಿಕೊಂಡು ಜೀವನ ಸಾಗಿಸೋ ಒಂದು ಕುಟುಂಬ. ವೀಕ್ಷಕರೇ, ಈ ಕೇಸ್ನ ಸಂಪೂರ್ಣವಾಗಿ ನೀವು ನೋಡಿ ಮುಗಿಸಿದ ಮೇಲೆ ನಿಮಗೆ ಹೀಗೂ ನಡೆಯುತ್ತಾ, ಜನಗಳು ಹೀಗೂ ಮಾಡ್ತಾರಾ, ಇದನ್ನ ನಂಬೋದಾದ್ರೂ ಹೇಗೆ, ಹೀಗೆ ಹಲವಾರು ಯೋಚನೆಗಳು ಬರೋದು ಸಹಜ. ಯಾಕಂದ್ರೆ ಕ್ರೈಮ್ ರಿಪೋರ್ಟಿಂಗ್ ನ ರೆಕಾರ್ಡ್ಗಳ ಪ್ರಕಾರ ಇದು ಒಂದು ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸ್ಗಳ ಪಟ್ಟಿಗೆ ಸೇರಿಸಲಾಗಿದೆ. ಬನ್ನಿ ಹಾಗಿದ್ರೆ ಏನಿದು ಬೆಂಕಿ, ದೆವ್ವ, ಮಾಟ, ಮಂತ್ರ, ತಂತ್ರ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಚಾನೆಲ್. ಅಂದು ಫೆಬ್ರವರಿ 1, 2024 ದಿನ. ಇದೇ ವರ್ಷ. ಅವತ್ತು ಭೂಪ್ ಸಿಂಗ್ರ 82 ವರ್ಷದ ಅಜ್ಜಿ ಬೆಳಿಗ್ಗೆ ಹಾಸಿಗೆಯಿಂದ ಏಳ್ತಿದ್ದಂಗೆ ವಾಮಿಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಬೆಳಿಗ್ಗೆ ಸುಮಾರು 6 ಗಂಟೆಯ ಸಮಯ. ಮನೆಯಲ್ಲಿ ಉಳಿದವರೆಲ್ಲ ಆಗ ತಾನೇ ಹೇಳ್ತಾ ಇದ್ರು. ಅಜ್ಜಿ ವಾಮಿಟ್ ಮಾಡ್ಕೋತಿದ್ದನ್ನ ನೋಡಿದ ಭೂಪ್ ಸಿಂಗ್ ಅವರಿಗೆ ಮನೆಯಲ್ಲೇ ಇದ್ದ ನಾಟಿ ಔಷಧಿ ಕೊಡ್ತಾರೆ. ಆದ್ರೆ ವಾಮಿಟ್ ನಿರಂತರವಾಗಿ ಬರ್ತಾ ಇದ್ದದನ್ನ ಗಮನಿಸಿ ಇನ್ನೂ ತಡ ಮಾಡೋದು ಬೇಡ ಅಂತ ಹತ್ತಿರದ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆಸ್ಪತ್ರೆ ತಲುಪೋಕೆ ಮುಂಚೆನೆ ಅಜ್ಜಿ ತಮ್ಮ ಕೊನೆ ಉಸಿರನ್ನ ಮುಗಿಸ್ತಾರೆ. ನಂತರ ದಾರಿ ಮಧ್ಯೆಯಿಂದಲೇ ವಾಪಸ್ ಬಂದು ಅಂದು ಸಂಜೆ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ಅಲ್ಲಿಂದ ಕರೆಕ್ಟ್ ಆಗಿ 12 ದಿನಗಳ ನಂತರ, ಅಂದ್ರೆ ಫೆಬ್ರವರಿ 13, 2024 ದಿನ, ಭೂಪ್ ಸಿಂಗ್ ಹಾಗೂ ಮೇನಕಾರ 4 ವರ್ಷದ ಕಿರಿಯ ಮಗ ಗರ್ವಿತ್ ಸೇಮ್ ಹಾಗೆ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದ ತಕ್ಷಣ ವಾಮಿಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಇಡೀ ಫ್ಯಾಮಿಲಿ ಗಾಬರಿ ಆಗ್ತಾರೆ. ಯಾಕೆಂದ್ರೆ ಅಜ್ಜಿ ಹೀಗೆ ಆಗಿ ಕೇವಲ 12 ದಿನಗಳಾಗಿತ್ತು ಅಷ್ಟೇ. ಆ ವಿಷಯ ಎಲ್ಲರ ತಲೆಯಲ್ಲಿ ಇನ್ನೂ ಹಸಿಯಾಗಿಯೇ ಇತ್ತು. ಹಾಗಾಗಿ ತಡ ಮಾಡದೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ವಿಪರ್ಯಾಸ ನೋಡಿ ವೀಕ್ಷಕರೇ, ಗರ್ವಿತ್ ಕೂಡ ಅಜ್ಜಿಯ ಹಾಗೆ ಹಾಸ್ಪಿಟಲ್ ಸೇರೋಕೆ ಮುಂಚೆನೆ ಸತ್ತು ಹೋಗ್ತಾನೆ. 12 ದಿನಗಳಲ್ಲಿ ಈ ಮನೆಯಲ್ಲಿ ಇದು 2ನೇ ಶವ. ಆದ್ರೆ ಇವರಿಬ್ಬರ ಸಾವಿನಲ್ಲಿದ್ದ ಸಿಮಿಲಾರಿಟೀಸ್ ಒಂದೇ. ಬೆಳಿಗ್ಗೆ ಎದ್ದಾಗ ವಾಮಿಟ್, ನಂತರ ಸಾವು. ಗರ್ವಿತ್ನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿ ಎಲ್ಲವೂ ನಾರ್ಮಲ್ ಲೈಫ್ಗೆ ಮರಳೋ ಹೊತ್ತಿಗೆ ಅಲ್ಲಿಂದ ಕರೆಕ್ಟ್ ಆಗಿ 15 ದಿನಗಳ ನಂತರ, ಅಂದ್ರೆ ಫೆಬ್ರವರಿ 28, 2024 ಭೂಪ್ ಸಿಂಗ್ ಹಾಗೂ ಮೇನಕಾರ 7 ವರ್ಷದ ಹಿರಿಯ ಮಗ ಅನುರಾಗ್ ಕೂಡ ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ವಾಮಿಟ್ ಮಾಡ್ಕೋತಾನೆ. ನಂತರ ಅದೇ ರೀತಿ ಸಾವನ್ನಪ್ತಾನೆ. ಹೀಗೆ 1 ತಿಂಗಳಲ್ಲಿ ಈ ಕುಟುಂಬದ 3 ಜೀವಗಳು ಪ್ರಾಣ ಕಳ್ಕೊಂಡಿದ್ರು. ಈಗ ಕುಟುಂಬಸ್ಥರು ಸೇರಿದಂತೆ ಊರಿನವರೆಲ್ಲ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ಯೋಚಿಸೋಕೆ ಶುರು ಮಾಡ್ತಾರೆ, ಮಾತನಾಡೋಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಒಂದೇ ಮನೆಯಲ್ಲಿ ಒಂದೇ ತಿಂಗಳಲ್ಲಿ 3 ಜನ ಹೆಣವಾಗೋದು ಅಂದ್ರೆ ಯೋಚಿಸಬೇಕಾದ ವಿಷಯವೇ. ಫೆಬ್ರವರಿ 28, 2024 ಹಿರಿಯ ಮಗ ಅನುರಾಗ್ ತೀರ್ಕೋತಾನೆ. ಅಂದೇ ಆತನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ನೆಕ್ಸ್ಟ್ ಡೇ ಮನೆಯಲ್ಲಿ ಎಲ್ಲರೂ ಶೋಕದಿಂದ ಕೂತಿರುವಾಗ ಸಡನ್ ಆಗಿ ಮನೆಯಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ವೀಕ್ಷಕರೇ, ನೀವು ಇಲ್ಲಿ ನೋಡಬಹುದು, ಈ ಬಟ್ಟೆಯನ್ನ ಹುಕ್ಕಿಗೆ ಸಿಕ್ಕಿಸಿ ಇಡಲಾಗಿದೆ. ಇದ್ದಕ್ಕಿದ್ದಂತೆ ಬೆಂಕಿ ಹೇಗೆ ಹಚ್ಕೋತು ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಮನೆಯಲ್ಲಿ ಸೇರಿದವರೆಲ್ಲರೂ ಇದರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾರಾದ್ರೂ ಬೀಡಿ ಸಿಗರೇಟ್ ಹಚ್ಚಿ ಹೀಗಾಯ್ತು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ನಂತರ ನೆಕ್ಸ್ಟ್ ಡೇ ಅಂದ್ರೆ ಮಾರ್ಚ್ 1 ಸಡನ್ ಆಗಿ ಕಿಚನ್ ನಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ. ಅಲ್ಲಿಂದ 2 ದಿನಗಳ ನಂತರ ಮನೆಯ ಹಾಸಿಗೆಗಳಿಗೆ ಬೆಂಕಿ ಹಚ್ಕೊಳ್ಳುತ್ತೆ. ಇಲ್ಲಿಂದ ಮನೆಯವರು, ನೆಂಟರು, ಊರಿನವರೆಲ್ಲ ಹೆದರ್ಕೊಳ್ಳೋಕೆ ಶುರುವಾಗ್ತಾರೆ. ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಇಲ್ಲಿಂದ ಈ ಬೆಂಕಿ ಅನ್ನೋ ವಿಷಯ ಬಹಳನೇ ವ್ಯಾಪಕವಾಗಿ ಹರಡೋಕೆ ಶುರುವಾಗತ್ತೆ. ಅಂದ್ರೆ ದಿನಕ್ಕೆ 1 ಬಾರಿ ಪಟ್ಟೆ ಮೇಲೆ, ಕಿಚನ್ ನಲ್ಲಿ, ಹಾಸಿಗೆಗೆ ಹತ್ತುತ್ತಿದ್ದ ಬೆಂಕಿ ಈಗ ದಿನಕ್ಕೆ 5 ರಿಂದ 6 ಬಾರಿ ಬೇರೆ ಬೇರೆ ಜಾಗಗಳಲ್ಲಿ ಕಾಣಿಸಿಕೊಳ್ಳೋಕೆ ಶುರುವಾಗತ್ತೆ. ಮನೆಯ ಹೊರಗಡೆ ಹಸುಗಳಿಗೆಂದು ಶೇಖರಿಸಿಟ್ಟಿದ್ದ ಹುಲ್ಲಿಗೂ ಬೆಂಕಿ ಬೀಳುತ್ತೆ, ದನಗಳ ಕೊಟ್ಟಿಗೆಗೂ ಬೆಂಕಿ ಬೀಳುತ್ತೆ. ಅಂದ್ರೆ ಬೆಂಕಿ ಎಂತೆಂತ ಜಾಗಗಳಲ್ಲಿ ಹಚ್ತಿತ್ತು ಅಂದ್ರೆ ಅಲ್ಲಿ ಬೆಂಕಿ ಹಚ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಜೊತೆಗೆ ಇದು ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿ ಆಗ್ತಿರೋದು. ಊರಿನವರು ಕೂಡ ಈ ತರ ಮೊದಲ ಬಾರಿ ನೋಡ್ತಿರೋದು. ಈ ಬೆಂಕಿಯ ಆಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಿದ್ದರಿಂದ ಇಡೀ ಊರೇ ಭೂಪ್ ಸಿಂಗ್ರ ಫ್ಯಾಮಿಲಿಗೆ ಹೆಲ್ಪ್ ಮಾಡೋಕೆ ನಿಂತ್ಕೋತಾರೆ. ಮನೆಯ ಎಲ್ಲಾ ಕಡೆ ಬಕೆಟ್ಗಳಲ್ಲಿ, ಟ್ರ್ಯಾಕ್ಟರ್ಗಳಲ್ಲಿ ನೀರಿಡ್ತಾರೆ. ಏನಾದ್ರೂ ಬೆಂಕಿ ಹಚ್ಕೊಂಡ್ರೆ ಇಮಿಡಿಯೇಟ್ ಆಗಿ ಆರ್ಸೋದಕ್ಕೆ. ಭೂಪ್ ಸಿಂಗ್ರ ಮನೆಯ ಹೊರಗಡೆನೆ ಊರಿನ ಕೆಲ ಜನಗಳು ರಾತ್ರಿ ಮಲ್ಕೊಳ್ಳೋಕೆ ಶುರು ಮಾಡ್ತಾರೆ. ಈ ಬೆಂಕಿಯ ಆಟನ ಕೇವಲ ಭೂಪ್ ಸಿಂಗ್ರ ಫ್ಯಾಮಿಲಿ ಮಾತ್ರ ನೋಡಿ ಊರಿಗೆಲ್ಲ ಹೇಳ್ತಿರ್ಲಿಲ್ಲ. ಊರ ಜನರೇ ಕಣ್ಣಾರೆ ಅದನ್ನ ನೋಡ್ತಿದ್ರು. ಈಗ ಊರವರೆಲ್ಲ ಸೇರಿ ಭೂಪ್ ಸಿಂಗ್ಗೆ ಹೇಳ್ತಾರೆ, ನಿನ್ನ ಮನೆಯಲ್ಲಿ ಏನೋ ಇದೆ, ಹಾಗಾಗಿ ಯಾರಾದ್ರೂ ಮಂತ್ರವಾದಿಗಳನ್ನ ಕರೆಸಿ ಪೂಜೆ ಮಾಡಿಸ್ಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅದೇ ದಿನ ರಾತ್ರಿ
3 ಜನ ಮಂತ್ರವಾದಿಗಳನ್ನ ಮನೆಗೆ ಕರೆಸ್ತಾರೆ. ಬಂದಂತಹ ಮಂತ್ರವಾದಿಗಳು, ನಿಮ್ಮ ಮನೆಯಲ್ಲಿ ಒಂದು ಆತ್ಮ ಇದೆ, ಅದನ್ನ ಓಡಿಸೋಕೆ ನಾವುಗಳು ರಾತ್ರಿ ಇಡೀ ಪೂಜೆ ಮಾಡಬೇಕು ಅಂತ ಹೇಳಿ ಅಂದೇ ರಾತ್ರಿ ಪೂಜೆ ಶುರು ಮಾಡ್ತಾರೆ. ತಡರಾತ್ರಿವರೆಗೂ ಪೂಜೆ ಮಾಡಿದ ಮಂತ್ರವಾದಿಗಳು ಭೂಪ್ ಸಿಂಗ್ಗೆ ಹೇಳ್ತಾರೆ, ಈಗ ಎಲ್ಲವೂ ಸರಿ ಹೋಗಿದೆ, ಇನ್ನು ನಿಶ್ಚಿಂತೆಯಿಂದ ನೀವು ಮನೆಯಲ್ಲಿ ವಾಸಿಸಬಹುದು ಅಂತ. ಹಾಗೆ ಹೇಳಿದ 5 ನಿಮಿಷದಲ್ಲೇ ಮತ್ತೆ ಮನೆ ಒಳಗೆ ಬೆಂಕಿ ಹಚ್ಕೊಳ್ಳುತ್ತೆ. ಈಗ ಭೂಪ್ ಸಿಂಗ್ ಸೇರಿ ಆ ಮಂತ್ರವಾದಿಗಳು ಕೂಡ ಹೆದರ್ಕೊಳ್ತಾರೆ. ಏನ್ ಮಾಡೋದು ಅಂತ ಅವರಿಗೂ ಗೊತ್ತಾಗಲ್ಲ. ಅಂದು ರಾತ್ರಿ ಆ ಮಂತ್ರವಾದಿಗಳು ಕೂಡ ಭೂಪ್ ಸಿಂಗ್ರ ಮನೆಯಲ್ಲೇ ಉಳ್ಕೋತಾರೆ. ರಾತ್ರಿ ಎಲ್ಲ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಡೇ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದು ಉತ್ತಮ ಅಂತ ಬೆಳಿಗ್ಗೆ ಪೊಲೀಸರಿಗೆ ಕಾಲ್ ಮಾಡಿ ಭೂಪ್ ಸಿಂಗ್ ಮನೆಗೆ ಕರೆಸ್ಕೋತಾರೆ. ಈಗ ಪೊಲೀಸರಿಗೆ ಎಲ್ಲಾ ಡೀಟೇಲ್ಸ್ ಅನ್ನ ಭೂಪ್ ಸಿಂಗ್ ಕೊಡ್ತಾರೆ. ಆದ್ರೆ ಇಲ್ಲಿ ಪೊಲೀಸರಾದ್ರೂ ಏನ್ ಮಾಡ್ತಾರೆ, ದೆವ್ವಗಳನ್ನ ಹಿಡಿಯೋ ಕೆಲಸ ಪೊಲೀಸರದಲ್ವೇ? ಆದ್ರೆ ಸಾಕಷ್ಟು ಐ ವಿಟ್ನೆಸ್ ಗಳಿದ್ದಿದ್ರಿಂದ ಪೊಲೀಸರು ಇದನ್ನ ಬಹಳನೇ ಸೀರಿಯಸ್ ಆಗಿ ತಗೋತಾರೆ. ಅವರು ಮೊದಲು ಮಾಡಿದ ಕೆಲಸ, ಆ ಮಂತ್ರವಾದಿಗಳನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ಜನರಲ್ಲಿ ಮೂಢನಂಬಿಕೆ ಹರಡಿಸ್ತಿದ್ದೀರಾ ಅಂತ ಅವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸ್ತಾರೆ. ನಂತರ ಪೊಲೀಸರು ಭೂಪ್ ಸಿಂಗ್ಗೆ ಹೇಳ್ತಾರೆ, ನೋಡು, ಇದನ್ನ ಯಾರೋ ಬೇಕು ಅಂತಲೇ ಮಾಡ್ತಿರೋದು. ನೀನು ಒಂದು ಕೆಲಸ ಮಾಡು, ಮನೆಗೆ CCTV ಕ್ಯಾಮ್ರಾ ಹಾಕ್ಸು, ಯಾರಾದ್ರೂ ಆಟ ಆಡ್ತಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಭೂಪ್ ಸಿಂಗ್ ಕೂಡ ಸರಿ ಅಂತ ಹೇಳಿ ಮನೆಗೆ CCTV ಫಿಟ್ ಮಾಡಿಸ್ತಾರೆ. ಕ್ಯಾಮ್ರಾ ಫಿಟ್ ಮಾಡಿ ಆದ 2 ದಿನಕ್ಕೆ ಸಡನ್ ಆಗಿ ಆ CCTV ಕ್ಯಾಮ್ರಾದ DVR ಅಂದ್ರೆ ಯಾವುದರಲ್ಲಿ ರೆಕಾರ್ಡ್ ಆಗುತ್ತೋ ಆ ರೆಕಾರ್ಡಿಂಗ್ ಬಾಕ್ಸ್ಗೆ ಬೆಂಕಿ ಬೀಳುತ್ತೆ. ವೀಕ್ಷಕರೇ, ನೀವೇ ಒಮ್ಮೆ ಭೂಪ್ ಸಿಂಗ್ ನ ಮತ್ತು ಆತನ ಫ್ಯಾಮಿಲಿಯ ಸ್ಥಿತಿಯನ್ನ ಯೋಚಿಸಿ. ಸಾಲ ಮಾಡಿ ತಂದು ಹಾಕಿದ CCTV ಕೂಡ ಪ್ರಯೋಜನಕ್ಕೆ ಬರಲಿಲ್ಲ. ಪೊಲೀಸರು ಮತ್ತೆ ಭೂಪ್ ಸಿಂಗ್ ನ ಮನೆಗೆ ಬರ್ತಾರೆ. ಆದ್ರೆ ಈ ಸರ್ತಿ ಊರವರೆಲ್ಲ ಪೊಲೀಸರ ಮೇಲೆ ರೊಚ್ಚಿಗೆದ್ದಿದ್ರು. ಬಂದಂತಹ ಮಂತ್ರವಾದಿಗಳನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾರೆ. ಇಲ್ಲಿ ನೋಡಿದ್ರೆ CCTV ಕ್ಯಾಮ್ರಾ ಹಾಕು ಅಂತಿದ್ದಾರೆ, ಅದಕ್ಕೂ ಬೆಂಕಿ ಬಿದ್ದಿದೆ. ನಿರಂತರವಾಗಿ ಮನೆಯಲ್ಲಿ ಸಿಕ್ಕ ಜಾಗಗಳಲ್ಲಿ ದಿನಕ್ಕೆ 5 ರಿಂದ 6 ಬಾರಿ ಬೆಂಕಿ ಕಾಣಿಸ್ಕೊಳ್ತಿದೆ. ಪೊಲೀಸರು ಏನೂ ಮಾಡ್ತಿಲ್ಲ. ಇಡೀ ಊರೇ ಸೇರಿ ಪೊಲೀಸರ ವಾಹನವನ್ನು ಹೊಡೆದು ಪೊಲೀಸರಿಗೂ ಹೊಡೆದು ಅಲ್ಲಿಂದ ಓಡಿಸ್ತಾರೆ. ಇಲ್ಲಿಂದ ಈ ವಿಷಯ ಜಿಲ್ಲಾ SP ವರೆಗೂ ಮುಟ್ಟುತ್ತೆ. ಅಲ್ಲಿಂದ ಲೋಕಲ್ ಸ್ಟೇಷನ್ಗೆ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಪಾಸ್ ಮಾಡಲಾಗುತ್ತೆ. ಈ ವಿಷಯ ಪೊಲಿಟಿಕಲ್ ಆಗೋಕೆ ಮುಂಚೆ ಏನಾದ್ರೂ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡ ಪೊಲೀಸರು ಹೈಯರ್ ಆಫೀಸರ್ಗಳನ್ನೊಳಗೊಂಡಂತೆ ಎಲ್ಲರೂ ಸಾದಲ್ಪುರ್ಗೆ ಬರ್ತಾರೆ. ಭೂಪ್ ಸಿಂಗ್ ಹಾಗೂ ಮೇನಕರನ್ನ ಕೂರಿಸಿಕೊಂಡು ಕಂಪ್ಲೀಟ್ ಸ್ಟೋರಿ ಕೇಳ್ತಾರೆ. ಈಗ ಪೊಲೀಸರಿಗೆ ಕಂಪ್ಲೀಟ್ ಸ್ಟೋರಿ ಕೇಳಿದ ಮೇಲೆ ಇಲ್ಲಿ ಏನೋ ನಡೀತಿದೆ ಅನ್ನೋದು ಕನ್ಫರ್ಮ್ ಆಗತ್ತೆ. ಅದರ ಮೊದಲ ಸ್ಟೆಪ್ ನಲ್ಲಿ ಪೊಲೀಸರು ಭೂಪ್ ಸಿಂಗ್ ನ ಫ್ಯಾಮಿಲಿಗೆ ಹೇಳ್ತಾರೆ, ನೋಡಿ, ನಾವು ಈ ಬೆಂಕಿಯ ರಹಸ್ಯವನ್ನ ಕಂಡು ಹಿಡಿಬೇಕು ಅಂದ್ರೆ ಮೊದಲು ನಿಮ್ಮ ಮನೆಯಲ್ಲಿ ಆದ 3 ಸಾವುಗಳ ಬಗ್ಗೆ ತಿಳ್ಕೋಬೇಕು. ಅವರಿಗೆ ಏನಾಯ್ತು ಅಂತ ಗೊತ್ತಾದ್ರೆ ಇದಕ್ಕೆ ಉತ್ತರ ಸಿಗ್ಬೋದು ಅಂತಾರೆ. ಆದ್ರೆ ಪೊಲೀಸರು ಈ ಸತ್ತಂತಹ 3 ಜನರ ಬಗ್ಗೆ ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ? ಎಲ್ಲರ ಅಂತ್ಯ ಸಂಸ್ಕಾರ ಮಾಡಿ ಅಸ್ಥಿಯನ್ನು ವಿಸರ್ಜನೆ ಮಾಡಿ ಆಗಿದೆ. ಪೊಲೀಸರಿಗೆ ಆ ಬಾಡಿಗಳ ಪೋಸ್ಟ್ ಮಾರ್ಟಮ್ ಅಥವಾ ಫಾರೆನ್ಸಿಕ್ ಟೆಸ್ಟ್ ಮಾಡದೆ ಏನೂ ಎವಿಡೆನ್ಸ್ ಸಿಗೋದಿಲ್ಲ. ಈ ಸಮಯದಲ್ಲಿ ಭೂಪ್ ಸಿಂಗ್ರ ತಂದೆ ಹರ್ ಸಿಂಗ್ ಪೊಲೀಸರಿಗೆ ಒಂದು ವಿಷಯ ಹೇಳ್ತಾರೆ. ಅದೇನೆಂದ್ರೆ, ಸತ್ತಂತಹ 82 ವರ್ಷದ ಅಜ್ಜಿ ಹಾಗೆ ಹಿರಿಯ ಮಗ ಅನುರಾಗ್ನನ್ನ ಅಂತ್ಯ ಸಂಸ್ಕಾರ ಮಾಡಿ ವಿಸರ್ಜನೆಯೂ ಮಾಡಿ ಆಗಿದೆ. ಆದ್ರೆ ಕಿರಿಯ ಮಗ ಗ್ರವಿತ್ಗೆ ಇನ್ನು 5 ವರ್ಷ ತುಂಬದ ಕಾರಣ ಆತನನ್ನ ನಮ್ಮ ರೀತಿ ರಿವಾಜುಗಳ ಪ್ರಕಾರ ಸುಡದೆ ಮಣ್ಣಲ್ಲಿ ಹೂತು ಹಾಕಲಾಗಿದೆ ಅಂತಾರೆ. ಈಗ ಪೊಲೀಸರ ಕಿವಿ ನೆಟ್ಟಗಾಗತ್ತೆ. ತಕ್ಷಣವೇ ಭೂಪ್ ಸಿಂಗ್ ಹಾಗೆ ಮೇನಕ ಜೊತೆಗೆ ಊರಿನವರ ಪರ್ಮಿಷನ್ ಎಲ್ಲ ತಗೊಂಡು ಗ್ರವಿತ್ನ ಬಾಡಿನ ಭೂಮಿ ಒಳಗಿಂದ ತೆಗೆಸಿ ಹಾಸ್ಪಿಟಲ್ಗೆ ಪೋಸ್ಟ್ ಮಾರ್ಟಮ್ಗೆ ಕಳಿಸಿಕೊಡ್ತಾರೆ. ಮನೆಯನ್ನೆಲ್ಲ ಫಾರೆನ್ಸಿಕ್ ಟೀಮ್ ಡೀಟೇಲ್ ಆಗಿ ಸರ್ಚ್ ಮಾಡ್ತಾರೆ, ಎವಿಡೆನ್ಸಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ವೀಕ್ಷಕರೇ, ಈಗಾಗಲೇ ಈ ವಿಷಯ ಲೋಕಲ್ ಮೀಡಿಯಾಗಳಿಂದ ದೇಶಾದ್ಯಂತ ಹರಡಿ ಆಗಿತ್ತು. ಎಲ್ಲರೂ ಕಾಯ್ತಿದ್ದದ್ದು ಒಂದೇ ವಿಷಯಕ್ಕೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಾಗಿ. ವೀಕ್ಷಕರೇ, ಹೇಳ್ತಾರಲ್ವಾ, ಸತ್ಯನ ಜಾಸ್ತಿ ದಿನ ಮುಚ್ಚಿಡೋಕೆ ಆಗಲ್ಲ, ಅದು ಒಂದಲ್ಲ ಒಂದು ದಿನ ಹೊರಗಡೆ ಬಂದೇ ಬರುತ್ತೆ ಅಂತ. ಈ ಕೇಸ್ನಲ್ಲೂ ಆ ಸತ್ಯ ಒಂದು ಸತ್ತು ಮಲಗಿದ್ದ 4 ವರ್ಷದ ಮಗುವಿನಿಂದ ಹೊರಬಂದಿತ್ತು. ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದ ಗ್ರವಿತ್ ಮಣ್ಣಿಂದ ಹೊರಬಂದು ಜನರ ಮುಂದೆ ಸತ್ಯ ಬಿಚ್ಚಿಟ್ಟಿದ್ದ. ಗ್ರವಿತ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿದ್ದ ಶಾಕಿಂಗ್ ವಿಷಯ ಅಂದ್ರೆ ಆತನಿಗೆ ವಿಷ ಹಾಕಿ ಸಾಯಿಸಲಾಗಿದೆ ಅಂತ. ಈ ವಿಷದಿಂದಾಗಿ ಈ 4 ವರ್ಷದ ಕಂದಮ್ಮ ಸತ್ತು ಹೋಗಿತ್ತು. ಈಗ ಪೊಲೀಸರು ಯೋಚಿಸ್ತಾರೆ, 3 ಜನಗಳು ಸಾಯೋಕೆ ಮುಂಚೆ ಇದ್ದ ಸಿಂಪ್ಟಮ್ಗಳು ಸೇಮ್, ವಾಮಿಟ್ ಮಾಡ್ಕೊಳ್ಳೋದು. ಹಾಗಿದ್ರೆ ಗ್ರವಿತ್ ಮರ್ಡರ್ ಅಂದ್ರೆ ಅಜ್ಜಿ ಹಾಗೂ ಅನುರಾಗ್ದು ಕೂಡ ಮರ್ಡರೇ ಆಗಿರಬೇಕು. ಆದ್ರೆ ಅನುರಾಗ್ ಹಾಗೂ ಅಜ್ಜಿಯ ಸಾವನ್ನ ಪ್ರೂವ್ ಮಾಡೋಕೆ ಪೊಲೀಸರ ಬಳಿ ಏನು
ಎವಿಡೆನ್ಸ್ ಇರಲಿಲ್ಲ. ಪೊಲೀಸರು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಯಾರಿಗೂ ಡಿಸ್ಕ್ಲೋಸ್ ಮಾಡದೆ ಗುಪ್ತವಾಗಿ ಇಟ್ಕೊಂಡು ತಮ್ಮ ಇನ್ವೆಸ್ಟಿಗೇಷನ್ ನ ಮುಂದುವರಿಸ್ತಾರೆ. ಈವನ್ ಫಾರೆನ್ಸಿಕ್ ಟೀಮ್ ನಿಂದ ಮನೆಯಲ್ಲಿ ಕಲೆಕ್ಟ್ ಆದ ಸ್ಯಾಂಪಲ್ ಗಳ ರಿಪೋರ್ಟ್ ಕೂಡ ಬರುತ್ತೆ. ಈ ರಿಪೋರ್ಟ್ ನ ಪ್ರಕಾರ ಮನೆಯಲ್ಲಿ ಯಾವುದೇ ದೆವ್ವ ಭೂತಗಳ ವಿಷಯಗಳಿಲ್ಲ, ಆದ್ರೆ ಮನೆಯಲ್ಲಿ ಕೆಲವು ಕಡೆ ಸೋಡಿಯಂನ ಅಂಶಗಳು ಇದೆ. ಅದನ್ನ ಬೇಕು ಅಂತಲೇ ಯಾರೋ ಅಲ್ಲಲ್ಲಿ ಹಾಕ್ತಿದ್ದಾರೆ. ಅದು ಗಾಳಿಯೊಂದಿಗೆ ರಿಯಾಕ್ಟ್ ಆಗಿ ಬೆಂಕಿ ಹಚ್ಕೋತಿದೆ ಅಂತ. ಗರ್ವಿತ್ನ ಬಾಡಿಯಲ್ಲಿ ವಿಷ, ಮನೆಯಲ್ಲಿ ಸೋಡಿಯಂ ಹಾಕಿ ಬೆಂಕಿ ಹಚ್ಚಲಾಗ್ತಿದೆ. ಅಂದ್ರೆ ಇದು ಯಾರೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ತಿಳಿದ ಪೊಲೀಸರು ಮನೆಯ ಎಲ್ಲರ ಜಾತಕನೂ ತೆಗೆಯೋಕೆ ಶುರು ಮಾಡ್ತಾರೆ. ಒಬ್ಬೊಬ್ಬರ ಬಗ್ಗೆನೂ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ತಾರೆ. ಈ ಪ್ರೋಸೆಸ್ ನಲ್ಲಿ ಪೊಲೀಸರಿಗೆ ಒಂದು ಶಾಕಿಂಗ್ ವಿಷಯ ಗೊತ್ತಾಗತ್ತೆ. ಅದೇನಂದ್ರೆ ಈ ಮನೆಯ ಮುಖ್ಯಸ್ಥ ಅನುರಾಗ್ ಹಾಗೆ ಗ್ರವಿತ್ನ ತಂದೆ ಭೂಪ್ ಸಿಂಗ್ಗೆ ಕೆಲವು ವರ್ಷಗಳ ಹಿಂದೆ ಇದೇ ಊರಲ್ಲಿ ಒಂದು ಮೆಡಿಕಲ್ ಶಾಪ್ ಇತ್ತು. ಜೊತೆಗೆ ಅದಕ್ಕಿಂತ ಮುಂಚೆ ಭೂಪ್ ಸಿಂಗ್ ರಾಜ್ಗಢ್ ನಲ್ಲಿ ಒಂದು ಹಾಸ್ಪಿಟಲ್ ನಲ್ಲಿ ಕಾಂಪೌಂಡರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ. ಮೆಡಿಕಲ್ ಸ್ಟೋರ್ ಮತ್ತು ಕಾಂಪೌಂಡರ್ ಭೂಪ್ ಸಿಂಗ್ಗೆ ಪಾಯ್ಸನ್ ಹಾಗೆ ಸೋಡಿಯಂ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇದೆ ಅಂತ ಗೊತ್ತಾಗತ್ತೆ. ಆದ್ರೆ ಪೊಲೀಸರಿಗೆ ಆತ ಮೆಡಿಕಲ್ ಸ್ಟೋರ್ ಇಟ್ಟಿದ್ದ, ಕಾಂಪೌಂಡರ್ ಆಗಿ ಕೆಲಸ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಅರೆಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಮುಖ್ಯವಾಗಿ ಯಾವುದೇ ತಂದೆ ತನ್ನ ಅಷ್ಟು ಚಿಕ್ಕ ಇಬ್ಬರು ಮಕ್ಕಳನ್ನ ಯಾಕೆ ಸಾಯಿಸ್ತಾನೆ? ಆದ್ರೆ ಪೊಲೀಸರ ಬಳಿಯೂ ಬೇರೆ ಆಪ್ಷನ್ ಇರಲಿಲ್ಲ. ಸಂಶಯದ ಆಧಾರದ ಮೇಲೆ ಭೂಪ್ ಸಿಂಗ್ ಹಾಗೂ ತಾಯಿ ಮೇನಕಾ ಇಬ್ಬರನ್ನು ವಿಚಾರಣೆಗೆ ಕರೆಸಿಕೊಳ್ತಾರೆ. ವಿಚಾರಣೆ ನಡೆಸಿದ ಪೊಲೀಸರು ಸ್ವಲ್ಪ ಸಮಯದ ಬಳಿಕ ಮೇನಕರನ್ನ ನೀವು ಇನ್ನು ಮನೆಗೆ ಹೋಗಿ ಭೂಪ್ ಸಿಂಗ್ ರನ್ನ ಆಮೇಲೆ ಕಳಿಸಿಕೊಡ್ತೀವಿ ಅಂತ ಹೇಳಿ ಮೇನಕರನ್ನ ಮನೆಗೆ ಕಳಿಸಿಕೊಡ್ತಾರೆ. ಭೂಪ್ ಸಿಂಗ್ ನನ್ನ ಠಾಣೆಯಲ್ಲಿ ಕೂರಿಸಿ ರಫ್ ಆಗಿ ಇಂಟರೋಗೇಷನ್ ಶುರು ಮಾಡಿದ ಪೊಲೀಸರಿಗೆ ಭೂಪ್ ಸಿಂಗ್ ಒಂದೊಂದೇ ವಿಷಯಗಳನ್ನ ಬಾಯಿ ಬಿಡೋಕೆ ಶುರು ಮಾಡ್ತಾನೆ. ವೀಕ್ಷಕರೇ, ಮೊದಲು ನಾನು ನಿಮಗೆ ಭೂಪ್ ಸಿಂಗ್ ಈ ಕೊಲೆ ಹೇಗೆ ಮಾಡ್ದ ಅಂತ ಹೇಳ್ತೀನಿ, ನಂತರ ಅದಕ್ಕೆ ಕಾರಣ. ಭೂಪ್ ಸಿಂಗ್ ಹೇಳ್ತಾನೆ, ಹೌದು, ನಾನೇ ನನ್ನ ಅಜ್ಜಿ ಹಾಗೂ ಇಬ್ಬರು ಮಕ್ಕಳನ್ನ ಯಾರಿಗೂ ಗೊತ್ತಾಗದ ಹಾಗೆ ಕೊಂದೆ. ನನಗೆ ಕೆಮಿಕಲ್ ಹಾಗೂ ಪಾಯ್ಸನ್ಗಳ ಬಗ್ಗೆ ಇನ್ಫಾರ್ಮೇಶನ್ ಇದ್ದಿದ್ರಿಂದ ಮೊದಲಿಗೆ ಅಜ್ಜಿಗೆ ಈ ವಿಷಯವನ್ನ ಕೊಟ್ಟೆ. ಅಜ್ಜಿ ಯಾವಾಗ್ಲೂ ಕೆಮ್ತಾ ಇದ್ರು. ಕೆಮ್ಮು ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಆ ವಿಷಯವನ್ನ ಆಕೆಗೆ ಕುಡಿಸ್ದೆ. ಆಕೆ ಸತ್ತು ಹೋದ್ರು. ನಂತರ ಅಲ್ಲಿಂದ 12 ದಿನಗಳ ಬಳಿಕ ಅದೇ ರೀತಿ ನನ್ನ 4 ವರ್ಷದ ಮಗ ಗ್ರವಿತ್ಗೆ ಔಷಧಿಯಲ್ಲಿ ಮಿಕ್ಸ್ ಮಾಡಿ ಕೊಟ್ಟೆ. ಆತನನ್ನು ಕೊಂದೆ. ನಂತರ ಅದೇ ರೀತಿ ನನ್ನ 7 ವರ್ಷದ ಮಗ ಅನುರಾಗ್ಗೂ ಔಷಧಿಯಲ್ಲಿ ಕೊಟ್ಟು ಕೊಂದೆ ಅಂತಾನೆ. ಪೊಲೀಸರು ನೆಕ್ಸ್ಟ್ ಕ್ವೆಶ್ಚನ್, ಸರಿ, ನೀನು ಮನೆಯಲ್ಲಿ ಯಾಕೆ ಕೇವಲ ನಿನ್ನ ಮಕ್ಕಳನ್ನ ಹಾಗೆ ಅಜ್ಜಿಯನ್ನ ಕೊಂದೆ? ಮನೆಯಲ್ಲಿನ್ನೂ ನಿನ್ನ ತಂದೆ, ತಾಯಿ, ಹೆಂಡತಿ ಇದ್ದಾರಲ್ಲ, ಅವರನ್ನ ಯಾಕೆ ಸಾಯಿಸ್ಲಿಲ್ಲ ಅಂತಾರೆ. ಅದಕ್ಕೆ ಭೂಪ್ ಸಿಂಗ್ ಹೇಳ್ತಾನೆ, ನನಗೆ ಕೊಲೆ ಮಾಡಬೇಕಾಗಿದ್ದು ಕೇವಲ 2, ಆದ್ರೆ 3 ಮಾಡಬೇಕಾಯ್ತು. ಅದಕ್ಕೆ ಕಾರಣ ಯಾರಿಗೂ ನನ್ನ ಮೇಲೆ ಶಂಕೆ ಬರದಿರಲಿ ಅನ್ನೋ ಕಾರಣಕ್ಕೆ. ನನಗೆ ಕೇವಲ ನನ್ನ 2 ಮಕ್ಕಳನ್ನ ಮಾತ್ರ ಸಾಯಿಸಬೇಕಾಗಿತ್ತು. ನನ್ನ ಅಜ್ಜಿಯನ್ನ ಸಾಯಿಸೋ ಇಂಟೆನ್ಷನ್ ಇರಲಿಲ್ಲ. ಆದ್ರೆ ವಿಧಿ ಇಲ್ಲದೆ 3 ಕೊಲೆ ಮಾಡ್ದೆ ಅಂತಾನೆ. ಯಾವಾಗ ಭೂಪ್ ಸಿಂಗ್ ಒಂದೇ ತಿಂಗಳಲ್ಲಿ 3 ಕೊಲೆಗಳನ್ನ ಮಾಡ್ತಾನೋ ಅದು ಒಂದು ಚೂರು ಯಾರಿಗೂ ಶಂಕೆ ಬರದಂತೆ ನಂತರ ಊರ ಜನರೆಲ್ಲ ನಿನ್ನ ಮನೆಯಲ್ಲಿ ಏನೋ ತೊಂದರೆ ಇದೆ ಅಂತ ಮಾತಾಡೋಕೆ ಶುರು ಮಾಡ್ತಾರೆ. ಇದನ್ನೇ ಬಂಡವಾಳ ಮಾಡ್ಕೊಂಡ ಭೂಪ್ ಸಿಂಗ್ ಮನೆಯಲ್ಲಿ ಬೆಂಕಿ ಹಚ್ಚೋ ಡ್ರಾಮಾನ ಶುರು ಮಾಡ್ತಾನೆ. ಜನರ ನಂಬಿಕೆನ ಇನ್ನಷ್ಟು ಬಲಪಡಿಸ್ತಾನೆ. ಸೋಡಿಯಂ ತಂದು ಅಲ್ಲಿ ಇಲ್ಲಿ ಬಿಸಾಕ್ತಾನೆ. ಅದು ಗಾಳಿಯೊಂದಿಗೆ ರಿಯಾಕ್ಟ್ ಆಗಿ ಬೆಂಕಿ ಹಚ್ಕೊಳ್ಳೋಕೆ ಶುರು ಮಾಡುತ್ತೆ. ಇದಕ್ಕೆ ಸಾಕಷ್ಟು ಐ ವಿಟ್ನೆಸ್ ಗಳನ್ನು ಕೂಡ ಗಳಿಸ್ತಾನೆ. ಇಡೀ ಊರಿನವರ ಅನುಕಂಪ ಗಳಿಸ್ತಾನೆ. ಇದನ್ನ ಕೇಳೋಕೆ ಬಂದ ಪೊಲೀಸರನ್ನ ತಾನೇ ಜನ ಬಿಟ್ಟು ಹೊಡೆದು ಓಡಿಸ್ತಾನೆ. ಆದ್ರೆ ಇಲ್ಲಿ ತನಕ ಹೇಗೋ ಮ್ಯಾನೇಜ್ ಮಾಡಿದ್ದ ಭೂಪ್ ಸಿಂಗ್ ಯಾವಾಗ ವಿಷಯ ಲೋಕಲ್ ನ್ಯೂಸ್ ಇಂದ ದೇಶಾದ್ಯಂತ ಹರಡೋಕೆ ಶುರುವಾಯ್ತೋ, ಪೊಲೀಸರ ಹೈಯರ್ ಆಫೀಸರ್ಗಳು ಎಂಟ್ರಿ ಆದ್ರೂ ಆಗ ಆತನ ಆಟಕ್ಕೆ ಬ್ರೇಕ್ ಬೀಳೋಕೆ ಶುರುವಾಗತ್ತೆ. ಭೂಪ್ ಸಿಂಗ್ ಸಿಕ್ಕಿ ಹಾಕಿಕೊಳ್ಳೋಕೆ ಮುಖ್ಯ ಕಾರಣ ಆ ಊರಿನ ರೀತಿ ರಿವಾಜು. ಯಾಕೆಂದ್ರೆ 4 ವರ್ಷದ ಗ್ರವಿತ್ನ ಹೂತು ಹಾಕದೆ ಸುಟ್ಟು ಹಾಕಿದ್ರೆ ಈ ಜನ್ಮದಲ್ಲಿ ಭೂಪ್ ಸಿಂಗ್ ಸಿಕ್ಕಿ ಹಾಕಿಕೊಳ್ತಿದ್ನೋ ಇಲ್ವೋ ಗೊತ್ತಿಲ್ಲ. ವೀಕ್ಷಕರೇ, ಇಷ್ಟೆಲ್ಲ ಭೂಪ್ ಸಿಂಗ್ ಮೂವರನ್ನ ಹೇಗೆ ಕೊಲೆ ಮಾಡ್ದ ಅನ್ನೋದಾದ್ರೆ ಈಗ ಯಾಕೆ ಮಾಡ್ದ ಅನ್ನೋದನ್ನ ತಿಳ್ಕೊಳ್ಳೋಣ. ಭೂಪ್ ಸಿಂಗ್ ಮುಂಚೆನೆ ಹೇಳ್ದಂಗೆ ಆತನಿಗೆ ಜಸ್ಟ್ ಆತನ 2 ಮಕ್ಕಳನ್ನ ಕೊಲ್ಬೇಕಿತ್ತು. ಅಜ್ಜಿಯನ್ನ ಯಾರಿಗೂ ಡೌಟ್ ಬರಬಾರ್ದು ಅನ್ನೋ ಕಾರಣಕ್ಕೆ ಕೊಲೆ ಮಾಡ್ದೆ ಅಂತ ಹೇಳಿದ್ದ. ಈಗ ಆ 2 ಕಂದಮ್ಮಗಳನ್ನ ಯಾಕೆ ಕೊಂದ, ಇದರ ಕಾರಣನೂ ಬಹಳನೇ ವಿಚಿತ್ರವಾಗಿದೆ. ಭೂಪ್ ಸಿಂಗ್ಗೆ ಮದುವೆ ಆಗಿ 10 ವರ್ಷಗಳಾಗಿದೆ. ಆದ್ರೆ ಕಳೆದ ಕೆಲವು ವರ್ಷಗಳಿಂದ ಸ್ಪೆಷಲಿ ಕೋವಿಡ್ ಟೈಮ್ ನಿಂದ
ಆತನಿಗೆ ತನ್ನ ಪತ್ನಿ ಬೇರೊಬ್ಬ ಗಂಡಸಿನ ಜೊತೆಗೆ ಸಂಬಂಧ ಇದೆ ಅನ್ನೋ ಸಂಶಯ ಶುರುವಾಗಿತ್ತು. ಆ ಸಂಶಯ ಅನ್ನೋ ಭೂತ ಎಲ್ಲಿಯವರೆಗೂ ಆತನ ತಲೆಗೆ ಏರಿತ್ತು ಅಂದ್ರೆ, ತನ್ನ 2 ಮಕ್ಕಳನ್ನ ನೋಡಿದ್ರೆ ಸಾಕು ಇವರು ನನ್ನ ಮಕ್ಕಳೇನಾ ಅನ್ನೋ ಡೌಟ್ ಹುಟ್ಟೋಕೆ ಶುರುವಾಗಿತ್ತು. ಆ ಮಕ್ಕಳ ಮುಖ ನನ್ನ ಮುಖಕ್ಕೆ ಸಾಮ್ಯತೆ ಇಲ್ವಲ್ಲ ಅನ್ನೋ ಯೋಚನೆ ಗಾಢವಾಗಿ ಆತನ ತಲೆಯಲ್ಲಿ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಕೊನೆಗೆ ಅನುರಾಗ್ ಹಾಗೂ ಗ್ರವಿತ್ ನನ್ನ ಮಕ್ಕಳೇ ಅಲ್ಲ, ಯಾರಿಗೂ ಹುಟ್ಟಿದ್ದಾರೆ ಅನ್ನೋ ಭ್ರಮೆಗೆ ಬೀಳ್ತಾನೆ. ಭೂಪ್ ಸಿಂಗ್ ಸ್ವಲ್ಪನಾದ್ರೂ ತನ್ನ ಬುದ್ಧಿ ಉಪಯೋಗಿಸಿದ್ರೆ, ಸೈನ್ಸ್ ಮೆಡಿಸಿನ್ ಬಗ್ಗೆ ಅಷ್ಟಾಗಿ ತಿಳ್ಕೊಂಡಿರೋನು ಒಂದು DNA ಟೆಸ್ಟ್ ಮಾಡಿಸಿದ್ರೆ ಸಾಕಿತ್ತು, ಎಲ್ಲ ಸತ್ಯನೂ ಗೊತ್ತಾಗ್ತಿತ್ತು. ಸಂಶಯ ಅನ್ನೋ ಭೂತ ಎಷ್ಟೆಷ್ಟು ಎಂತೆಂಥವರನ್ನೋ ಬಲಿ ತಗೊಳುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕೇವಲ ಆ 2 ಮಕ್ಕಳು ನನ್ನದಲ್ಲ ಅನ್ನೋ ಕಾರಣಕ್ಕೆ ಆ 2 ಕಂದಮ್ಮಗಳನ್ನ ಬಲಿ ಹಾಕ್ತಾನೆ ಈ ಪಾಪಿ ಭೂಪ್ ಸಿಂಗ್. ಇಷ್ಟೊಂದು ಷಡ್ಯಂತ್ರಗಳನ್ನ ಮಾಡಿದ್ರು ಭೂಮಿ ಒಳಗಿಂದ ಒಂದು ಜೀವ ಹೊರಬಂದು ಈ ಕಂಪ್ಲೀಟ್ ಕೇಸ್ನ ಸಾಲ್ವ್ ಮಾಡಿ ಹಾಕಿತ್ತು. ಸೊ ವೀಕ್ಷಕರೇ, ಇದಾಗಿತ್ತು ಅನುರಾಗ್ ಹಾಗೂ ಗ್ರವಿತ್ನ ಕತೆ. ಒಂದು ಸಣ್ಣ ಡೌಟ್ ಇಡೀ ಮನೆನೇ ಸುಟ್ಟು ಹಾಕಿಬಿಟ್ಟಿತ್ತು. ಸಂಶಯ ಅನ್ನೋ ಕಾಯಿಲೆಗೆ ಮುಲಾಮಿಲ್ಲ ಅನ್ನೋದು ಸತ್ಯ. ವೀಕ್ಷಕರೇ, ಕೇಸ್ ಹೇಗನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಟಿಲ್ ದ್ಯಾನ್ ಟೇಕ್ ಕೇರ್.